ಇದು ತಪ್ಪಲ್ಲ ಸರ್. ಇದು ನಾವು ಒಳ್ಳೆ ರೀತಿಯಿಂದ ಜೀವನನೇ ಮಾಡ್ಬಾರ್ದ ಸರ್? ಮುಖ ತೋರ್ಸಕ್ ಆಗ್ತಿಲ್ಲ ಸರ್, ಮುಖ ತೋರ್ಸಕ್ ಆಗ್ತಿಲ್ಲ. ಆ ತರ ಆಗಿದೆ. ಇದು ತನಿಖೆ ಹಂತದಲ್ಲಿದೆ, ತನಿಖೆ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಬ್ಯಾಡ್ ಕಮೆಂಟ್ ಆಗಿರ್ಬೋದು, ನನ್ನ ಮೇಲೆ ಅಪರಾಧ ಹೊರಿಸುವಂಥದ್ದು ತುಂಬಾ ಅನ್ಯಾಯ ಸರ್. ಇದು ಮಾತ್ರ ನನಗೆ ಪದೇ ಪದೇ ನಾನು ರೀಲ್ಸ್ ಮಾಡಿದ್ರು ಕೂಡ ಇದು ಯಾಕೆ ಮಾಡ್ತೀಯಾ, ಇದು ಯಾಕೆ ಆಗ್ತೀಯಾ ಅಂತೇಳಿ ಪ್ರತಿ ದಿನನೂ ನನಗೆ ಇದೇ ಚಿತ್ರ ಹಿಂಸೆ. ಆದ್ರೆ ನಾನು ರೀಲ್ಸೇ ಮಾಡೋದು ತಪ್ಪ ಸರ್? ನನಗೆ ಕೆಫೆದು ಹಾಕೋದು ತಪ್ಪ? ಇದೇ ತರ ನಿಮ್ಮ ಮಂಗಳಮುಖಿಯರು ಯಾರಾದ್ರೂ ಮುಂದೆ ಬರಲಿ ಅಂತೇಳಿ ಪ್ರೋತ್ಸಾಹ ಮಾಡ್ತಿರುವಂತ ವಿಡಿಯೋ ಹಾಕದೆ ತಪ್ಪ? ನಾನು ನನ್ನಿಂದನೇ ಪದೇ ಪದೇ ಕಪ್ಪು ಚುಕ್ಕೆ ಅಂತ ಹೇಳ್ತಿದ್ರಲ್ಲ, ಇದು ಯಾವ್ದು ನ್ಯಾಯ ಸರ್ ಇದು? ಅದು ಹಾಗಾದ್ರೆ ಆ ವ್ಯಕ್ತಿ ಹಿಂದೆ ನಿಂತ್ಕೊಂಡು ಮಾಡಿಸ್ತಿರುವಂತವ್ರು ಯಾರು ಸರ್ ಹಾಗಾದ್ರೆ? ಅದಕ್ಕೋಸ್ಕರ ಅದು ತನಿಖೆ ಆಗ್ಲೇಬೇಕು. ನನ್ನ ಸಮುದಾಯದವ್ರಿಗೆ ಈಗ ತಲೆ ಎತ್ಕೊಂಡು ತಿರ್ಗಾಡ್ಲಿಕ್ಕೆ ಆಗ್ತಿಲ್ಲ. ಆ ವ್ಯಕ್ತಿ ಅಪಪ್ರಚಾರ ಮಾಡ್ದಲಿಂದ ಎಲ್ರು ಏನಂತಂದ್ರೆ, ನಿಮ್ ಸಮುದಾಯದವ್ರು ಈ ತರ ಮಾಡ್ತಾರಂತಲ್ಲ, ನಿಮ್ ಸಮುದಾಯದವ್ರು ಈ ತರ ಮಾಡ್ತಿದಾರಂತೇಳಿ ನನ್ನ ಸಮುದಾಯದವ್ರಿಗೆ ಎಲ್ರಿಗೆ ಚುಚ್ಚು ಮಾತಾಡ್ತಿದ್ದಾರೆ. ಅದೆಲ್ಲ ಒಂದು ನಿರ್ಧಾರ ಆಗ್ಲೇಬೇಕು. ಅದೊಂದು ಕ್ಲಾರಿಟಿ ಸಿಗ್ಲೇಬೇಕು. ಇದರಲ್ಲಿ ತಪ್ಪು ಯಾವುದು, ಒಳ್ಳೇದು ಯಾವುದು, ಮತ್ತೆ ಕರೆಕ್ಟ್ ಯಾವುದು, ಅವ್ನು ನ್ಯೂಸ್ ಕೊಟ್ಟಿರೋದು ಕರೆಕ್ಟಾ ಏನು ಸುಳ್ಳ ಅಂತೇಳಿ ಪ್ರೂವ್ ಆಗಬೇಕು. ಪ್ರೂವ್ ಆದ್ಮೇಲೆ ಮಾತ್ರ ನನ್ನ ಸಮುದಾಯದವ್ರ ಹತ್ರ ಹೋಗಿ ಬೈಬೇಕು, ಅನ್ಬೇಕು. ಯಾಕೆ ನೀವು ಅದೆಲ್ಲ ಪ್ರೂವ್ ಆಗ್ಲಾರ್ದೆ ನೀವು ಯಾಕೆ ಕೇಳ್ತೀರಿ ಈ ತರ ಪ್ರಶ್ನೆಗಳು? ತಪ್ಪಲ್ಲ. ಅಂದ್ರೆ ನಂದು ಮೂಲ ನಿವಾಸ ರಾಯಚೂರು. ನಾನೊಂದು ಹೆಣ್ಣಾಗ್ಬೇಕಂತ ಹೇಳಿ ನಾನು ಮಂಗಳೂರಲ್ಲಿ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಎಲ್ಲ ಮಾಡಿಸ್ಕೊಂಡೆ. ನಾನು ಸ್ಟಾರ್ಟಿಂಗ್ ಬಂದಾಗ ನಾನು ಒಂದು ಹೀಗೆ ಬಂದಿರೋದು, ಪ್ಯಾಂಟ್ ಶರ್ಟಲ್ಲೇ ಬಂದಿರೋದು. ಪ್ಯಾಂಟ್ ಶರ್ಟಲ್ಲಿ ಬಂದಾಗ ನಾನೊಂದು ಹೆಣ್ಣಾಗ್ಬೇಕಂತೇಳಿ ನನ್ನ ಸಮುದಾಯದವ್ರ ಹತ್ರ ಹೇಳ್ಕೊಂಡಾಗ ಅವ್ರು ಹೇಳಿದರು, ಹೋಗಿ ಈ ಥರ ರೂಲ್ಸ್ ಎಲ್ಲ ರೆಗ್ಯುಲೇಷನ್ಸ್ ಎಲ್ಲ ಇರ್ತವೆ, ಈ ಥರ ಎಲ್ಲ ಪ್ರೊಸೀಜರ್ ಎಲ್ಲ ಇರ್ತವೆ ಅಂತ ಪ್ರತಿಯೊಬ್ಬರು ಹೇಳಬೇಕು. ಈ ಥರ ಇದ್ದಾಗ ಆ ವ್ಯಕ್ತಿಗೆ 18 ವರ್ಷ ಮೇಲ್ಪಟ್ಟಾಗಿದೆ. ಯಾಕಂದರೆ ಅವನಿಗೆ ಸ್ವತಃ ಯೋಚನೆ ಮಾಡುವ ಶಕ್ತಿ ಕೂಡ ಇದೆ. ನಾಸಾ ಜಡ್ಜ್ಮೆಂಟ್ ಪ್ರಕಾರನೂ ಇದೆ. ಅವನು ಇದು ಅಂದರೆ ಕೋರ್ಟ್ ಕಡೆಯಿಂದನೂ ಇದು ತಗೊಂಡು ಅಫಿಡವಿತ್ ಮಾಡಿಸ್ಕೊಂಡಿದ್ದಾನೆ. ಅಫಿಡವಿತ್ ಮಾಡಿಸ್ಕೊಂಡಾಗ ಅವನಿಗೆ ನಾವು ಪ್ರಶ್ನೆ ಮಾಡಲಿಕ್ಕೆ ಆಗಲ್ಲ. ಯಾಕಂದರೆ ನಮ್ಮದು ಆಧಾರ್ ಕಾರ್ಡು ಕೊಂಡೋಗಿ ಅವ್ನು ಮಾಡಿಸ್ಕೊಂಡಿರ್ಬೋದು. ಯಾಕಂದರೆ ನಾನೊಂದು ಹೆಣ್ಣಾಗ್ತಾನೆ ಅಂತ ಹೇಳಿ ಬಂದಿರುವಂಥ ವ್ಯಕ್ತಿ ಸಡನ್ಲಿ ಗಂಡಾಗ್ತಾನಂತ ಯಾರಿಗಾದರೂ ಕನಸು ಬಿದ್ದಿತ್ತಾ ಹೇಳಿ? ಇವನು ಈ ಥರ ಮಾಡಿಸ್ಕೊಂಡಾಗ ಈಗ ನನ್ನ ಬೇರೆ ಎಲ್ಲ ಹೇಳ್ತಾರೆ, ನಾನೇ ಸ್ವತಃವಾಗಿ ಮಾಡಿಸಿದ್ದೇನೆ. ನಾಸಾ ಜಡ್ಜ್ಮೆಂಟೇ ಹೇಳ್ತಿದೆ, ನ್ಯಾಯಾಲಯನೇ ಹೇಳ್ತಾ ಇದೆ ಏನಂತಂದರೆ, ಸ್ವತಃ ನಾನು ಒಂದು ಮಂಗಳಮುಖಿ ಅಂತೇಳಿ ಒಪ್ಕೊಂಡ್ಮೇಲೆ ಯಾರು ಪ್ರಶ್ನೆ ಮಾಡುವಾಗಿಲ್ಲ, ಯಾರು ಕೇಳುವ ಹಕ್ಕಿಲ್ಲ ಅಂತಲೂ ಕೇಳ್ತಾರೆ. ಹಾಗೆ ನಾವು ಕೇಳುವ ಹಕ್ಕು ಹೇಗೆ ಬರುತ್ತೆ ಸರ್? ಯಾರೇ ಆಗಲಿ ಪ್ರತಿಯೊಬ್ಬರ ಮೇಲೆ ದೂರ ಆಗ್ತಾನೆ ಅಂತಂದರೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆದವ್ರ ಮೇಲೆ ದೂರ ಆಗ್ತಾನೆ, ಇವತ್ತು DC ಅವ್ರ ಮೇಲೆ ದೂರ ಆಗ್ತಾನೆ. ವೆರಿಫಿಕೇಶನ್ ಮಾಡ್ಬೇಕಂತಂದಾಗ ಇವನು ಸ್ವತಃ ನಾನು ಮಂಗಳಮುಖಿ ಅಂತಲೇ ಒಪ್ಕೊಂಡು ಇದೆಲ್ಲ ಮಾಡಿಸಿದ ಮೇಲೆ ಇವನಿಗೆ ವೆರಿಫಿಕೇಶನ್ ಯಾವ ಥರ ಮಾಡಬೇಕು ನೀವು ಹೇಳಿ? ಯಾಕಂದರೆ ನಾಸಾ ಜಡ್ಜ್ಮೆಂಟ್ ಪ್ರಕಾರ ಅವನಿಗೆ ಮೆಡಿಕಲ್ ಟೆಸ್ಟ್ ಆಗಲಿ, ಇನ್ನೊಂದಾಗಲಿ, ಮಗದೊಂದಾಗಲಿ ಮಾಡುವ ರೈಟ್ಸ್ ಇಲ್ಲ. ಯಾಕಂದರೆ ಅವನು ಸ್ವತಃ ನಾನು ಮಂಗಳಮುಖಿ ಅಂತಲೇ ಒಪ್ಕೊಂಡ್ಮೇಲೆ ಯಾರು ಪ್ರಶ್ನೆ ಮಾಡುವಾಗನೇ ಇಲ್ಲ. ಆ ಥರ ವ್ಯಕ್ತಿ ಬಂದು ತನ್ನ ಡಾಕ್ಯುಮೆಂಟ್ಸು ಎಲ್ಲ ಮಾಡಿಕೊಂಡು TG ಕಾರ್ಡ್ ಎಲ್ಲ ಒತ್ತಾಯಪೂರ್ವಕವಾಗಿ ಮೇಡಮ್ಗೆ ಫೋನ್ ಮಾಡಿ ಮಾಡಿಕೊಂಡು, ಯಾಕಂದರೆ ಅವನು ಒಂದು ಮಂಗಳಮುಖಿ ಸಮುದಾಯದಲ್ಲಿ ಇದ್ದಾನಂತಂದ ಮೇಲೆ ಅವನು ಒಳ್ಳೆಯವನ ಕೆಟ್ಟವನು ಅಂತ ಯಾರಿಗೆ ಗೊತ್ತಾಗುತ್ತೆ? ಯಾಕಂದರೆ ನನ್ನ ಸಮುದಾಯದವರು ಎಲ್ಲರೂ ಬರೋದು ಪ್ಯಾಂಟ್ ಶರ್ಟಲ್ಲೇ ಬರ್ತಾರೆ. ಬದಲಾಗ್ತಾ ಒಂದು ಹೆಣ್ಣಾಗಿ ಬದಲಾಗ್ತಾರೆ. ಆದಾಗ ಇದೇ ಥರನೇ ಇರ್ಬೋದು, ಇವನು ಕೂಡ ಇದೇ ಥರನೇ ಇರ್ಬೋದು ಅಂತ ಹೇಳಿ ಎಲ್ಲರೂ ಅದೇ ಥರನೇ ಗೆಸ್ ಮಾಡ್ಕೊಂಡಿರ್ತೀವಿ. ನಾವು ಕೂಡ ಅದೇ ಥರನೇ ಅಂದ್ಕೊಂಡಿರುವಂಥ ವ್ಯಕ್ತಿಗಳು. ನಾನು ಹೇಳ್ತಿದ್ರೆ, ನನ್ನ ಸಮುದಾಯದವರು ಕೆಲವು ವ್ಯಕ್ತಿಗಳು ನನ್ನ ಮೇಲೆ ಇವತ್ತು ಬೇರೆಯವರಿಂದ ಆರೋಪ ಮಾಡ್ಬೋದು. ನಿನ್ನಿಂದನೇ ಮಂಗಳೂರಲ್ಲಿ ಕಪ್ಪು ಚುಕ್ಕಿ ಅಂತ ಹೇಳಿರುವಂಥ ಕೆಲವು ವ್ಯಕ್ತಿಗಳಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಂತಂದರೆ, ಅವತ್ತು ನನಗೆ ಕೆಫೆ ಓಪನ್ ಮಾಡಿದಾಗ ಯಾರು ಬಂದು ನನಗೆ ಸಪೋರ್ಟ್ ಮಾಡಲಿಲ್ಲ, ಇವತ್ತಿನವರೆಗೆ ಬಂದು ಸಪೋರ್ಟ್ ಮಾಡಲಿಲ್ಲ. ಮತ್ತು ನಾನು ರಿಕ್ಷಾ ಪರ್ಚೇಸ್ ಮಾಡಿದಾಗ ನಾನು ಗರ್ಭಿಣಿ ಮಹಿಳೆಯರಿಗೆ ಮತ್ತು ವಯಸ್ಸಾದ ಮಂಗಳಮುಖಿಯರಿಗೆ ಉಚಿತ ಸೇವೆ ಅಂತ ನಾನು ಹಾಕಿದಾಗ ಯಾರು ನನಗೆ ಬೆನ್ನು ತಟ್ಟಿ ಒಳ್ಳೆ ಕೆಲಸ ಮಾಡ್ತಿದೆ ಅಂತ ನಾನು ಹೇಳಲಿಲ್ಲ. ಇವತ್ತು ಕೆಲವು ವ್ಯಕ್ತಿಗಳು ಬಂದು ನಿನ್ನಿಂದನೇ ಕಪ್ಪು ಚುಕ್ಕೆ, ನಿನ್ನಿಂದನೇ ಮಂಗಳೂರು ಹಾಳಾಗ್ತಿದೆ ಅಂತ ಹೇಳ್ತಿದಾರಲ್ಲ, ಇದು ಯಾವ ನ್ಯಾಯ? ಹಾಗಾದರೆ ಆ ವ್ಯಕ್ತಿ ಜೊತೆ ಕೈ ಜೋಡಿಸಿದ್ದಾರೆ ಯಾರು? ಹಾಗಾದರೆ ನನ್ನೊಂದು ಪ್ರಶ್ನೆ, ಆ ವ್ಯಕ್ತಿ ಜೊತೆ ಯಾರೋ ಕೈ ಜೋಡಿಸಿದ್ದಾರೆ? ಆ ವ್ಯಕ್ತಿ ಯಾಕಂದರೆ ಅವನು ಹೆಣ್ಣಾಗಬೇಕಂತ ಆಚೆ ಈಚೆಲ್ಲ ಮಂಗಳೂರು ಮೈಸೂರೆಲ್ಲ ಓಡಾಡಿರುವಂಥ ವ್ಯಕ್ತಿ ಸಡನ್ಲಿ ನನ್ನ ಮೇಲೆ ಈ ಥರ ಅಪರಾಧ ಹೊರಿಸ್ತಾನಂತಂದಮೇಲೆ ಅವನಿಂದ ಯಾರೋ ವ್ಯಕ್ತಿಗಳು ಇರ್ತಾರಂತ ನನಗೆ ಪಕ್ಕ ಕನ್ಫರ್ಮೇಷನ್ ಇದೆ. ಮತ್ತು ಅವನ ಬಗ್ಗೆ ತನಿಖೆ ಮಾಡಬೇಕು, ಅವನಿಂದ ಇರುವಂಥ ವ್ಯಕ್ತಿಗಳ ಬಗ್ಗೆ ತನಿಖೆ ಮಾಡಬೇಕು. ಯಾಕಂದರೆ ನನ್ನ ಸಮಾಜದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಮಾನಹರಾಜಾಗಿದೆ. ಮತ್ತು ನನ್ನ ಅಪ್ಪ ಅಮ್ಮ, ಎಲ್ಲರೂ ನಮ್ಮ ಮನೇಲಿ ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ ಸರ್?
ಹೇಳ್ಕೊಳಕ್ಕೆ ಆಗಲ್ಲ, ಅಷ್ಟು ಕಷ್ಟ. ಎಂತ ಮುಖ ತೋರ್ಸಕ್ಕೆ ಆಗ್ತಿಲ್ಲ. ಏನು ಅನಿದ್ ಈ ಥರ ನ್ಯೂಸ್, ಏನು ಅನಿ ಈ ಥರ ನ್ಯೂಸು, ಅನಿ ಏನು ಈ ಥರ ನ್ಯೂಸ್ ಅಂತಂತ ಹೇಳ್ತಾರೆ. ಅದಕ್ಕೆ ಇವತ್ತು ಕ್ಲಾರಿಟಿ ಕೊಡೋಕ್ಕೋಸ್ಕರನೇ ನೀನು ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಇಟ್ಕೊಂಬಂದೆ. ಯಾಕಂದರೆ ಸಮಾಜದಲ್ಲಿ ನಾವು ಒಂಥರ ಏನೋ ಒಂದು ಸಾಧನೆ ಮಾಡಿ, ಏನೋ ಒಂದು ಲೈಫಲ್ಲಿ ಸಮಾಜಕ್ಕೆ ಒಂದು ಒಳ್ಳೆ ಕೆಲಸ ಮಾಡಿ ಒಳ್ಳೆ ರೀತಿಯಿಂದ ಬದುಕಬೇಕಂತಂತೇಳಿ ಮುಂದೆ ಇದ್ದುವಂಥ ವ್ಯಕ್ತಿಗಳಿಗೆ ಯಾವಾಗಲೂ ಹಿಂದೆ ಕಾಲು ಜಗ್ಗಕ್ಕೆ ಇರ್ತಾರಂತ ಹೇಳಿ ಸಾಕ್ಷಿ ಸಮೇತ ಅದು ನಮಗೆ ಪ್ರೂವ್ ಆಗಬೇಕು. ಆ ವ್ಯಕ್ತಿಯಿಂದ ಯಾರಿದ್ದಾರೆ ಅಂತೇಳಿ ಗೊತ್ತಾಗಬೇಕು. ಇದೊಂದು ಷಡ್ಯಂತ್ರ ನಡೀತಾ ಇದೆ ಅಂತೇಳಿ ಪಕ್ಕ ಅನುಮಾನ ಬರುತ್ತೆ ಸರ್. ಏನು ಗೊತ್ತಾ, ನಮ್ಮ ಸಮುದಾಯದವರು ಫಸ್ಟಿಗೆ ಹುಡುಗಾಗಿ ಬರೋದು ಮನೆಗೆ. ಹುಡುಗಾಗಿ ಬಂದಾಗ ಬದಲಾವಣೆ ಆಗ್ತಾರೆ. ಯಾಕಂದರೆ ಅವರ ಹಾವಭಾವಗಳು ವ್ಯಕ್ತಪಡಿಸ್ತಾ ಇರ್ತಾರೆ. ಇವನು ಪಕ್ಕ ಗಂಡ್ಸಾಗಿದ್ರೆ ನನ್ನ ಜೊತೆ ಯಾಕೆ ರೀಲ್ಸ್ ಮಾಡ್ತಾ ಇದ್ದ, ನನ್ನ ಜೊತೆ ಯಾಕೆ ರೀಲ್ಸ್ ಮಾಡ್ತಾ ಇದ್ದ, ಮನೇಲೆ ಕೂತ್ಕೊಂಡಿರ್ತಂತ ನನ್ನ ಗಂಡಸು ಅಂತಂತೇಳಿ ಎದೆ ಉಬ್ಬಿಸ್ಕೊಂಡು ಮನೇಲೆ ಕೂತ್ಕೊಳ್ತಿದ್ದ ತಾನೆ, ಯಾಕೆ ಇವ್ನು ನನ್ನ ಜೊತೆ ರೀಲ್ಸ್ ಮಾಡಬೇಕು? ರೀಲ್ಸ್ ಮಾಡಿದಂತಾನೆ, ಅದು ಪಬ್ಲಿಕ್ ಪ್ಲೇಸಲ್ಲಿ. ಇವ್ನು ಹೇಳ್ಬೋದಾಗಿತ್ತಲ್ಲ, ನಾನು ಹುಡುಗ, ನನ್ನನ್ನು ಕರ್ಕೊಂಬಂದು ವೇಷ ಹಾಕ್ಸಿದ್ದಾರೆ ಅಂತಂದು ಹೇಳ್ಬೋದಾಗಿತ್ತಲ್ಲ, ಯಾಕೆ ಹೇಳಲಿಲ್ಲ ಈ ವ್ಯಕ್ತಿ? ಇವತ್ತು ಹೋಗಿ ಅಪಪ್ರಚಾರ ಅಂದರೆ ಇವನು ಹೋಗಿ ಒಂದು ತಿಂಗಳು 1.5 ತಿಂಗಳು ಆದಮೇಲೆ ಹೋಗಿ ಇಷ್ಟು ದಿನ ಅಂದರೆ ಇವ್ರ ಮೇಲೆ ನಾನು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತೀನಿ. ಯಾಕಂದರೆ ಇವನು ಆಧಾರ್ ಕಾರ್ಡು ಮತ್ತು TG ಕಾರ್ಡ್ ಎಲ್ಲ ಮಾಡಿಸ್ಕೊಂಡು ಹೋಗಿರ್ತಾನೆ ಅದ್ರ ಮೇಲೆ. ಇವನ್ನ ನನಗೆ ಫೋರ್ಸ್ ಮಾಡಿ ಕಾಲ್ ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡ್ತಾನೆ, ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಏನಂತಂದರೆ ನನಗೆ ಹಣ ಕೊಡಬೇಕು, 3 ಲಕ್ಷ ಕೊಡಬೇಕು ಅಂತಂತೇಳಿ ಡಿಮ್ಯಾಂಡ್ ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡ್ತಾನೆ, ಕಾಲ್ ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡಿದಾಗ ನಾನೇನಂತಂದರೆ, ಅಲ್ಲ ಕಣೋ ನೀನು ಟ್ರಾನ್ಸ್ಜೆಂಡರ್ ಅಂತ ಹೇಳ್ತೀಯ, ಮತ್ತು ನೀನು ಈ ಥರ ಹೇಳ್ತಿದ್ಯಲ್ಲ ಹುಡುಗ ಅಂತ ಹೇಳ್ತೀಯಲ್ಲ, ಇದು ಏನೋ ನನಗೆ ಯಾಕೋ ಡೌಟ್ ಕಾಣುತ್ತೆ ಅಂತಂತ ಹೇಳಿದಾಗ ನಾನೇನು ಮಾಡ್ತಂತಂದರೆ ಏನಂದರೆ 10ನೇ ತಾರೀಕಿಗೆ, ಇದೇ ತಿಂಗಳು 10ನೇ ತಾರೀಕಿಗೆ ಹೋಗಿ ಕಂಕನಹಳ್ಳಿ ಸ್ಟೇಷನಲ್ಲಿ ಒಂದು ರಿಜಿಸ್ಟರ್ ಮಾಡ್ತೀನಿ ಕಂಪ್ಲೇಂಟ್. ಏನಂತಂದರೆ ಈ ವ್ಯಕ್ತಿ ಟ್ರಾನ್ಸ್ಜೆಂಡರ್ ಕಾರ್ಡು ಮತ್ತು ಆಧಾರ್ ಕಾರ್ಡು ಟ್ರಾನ್ಸ್ಜೆಂಡರ್ ಅಂತ ಮಾಡಿಸ್ಕೊಂಡಿದ್ದಾನೆ. ಇದನ್ನು ದಾಖಲೆಯನ್ನು ವಾಪಸ್ ತಗೊಳ್ಬೇಕು. ಯಾಕಂದರೆ ಇದನ್ನು ಕ್ಯಾನ್ಸಲ್ ಮಾಡಬೇಕು. ನಮ್ಮ ಸಮುದಾಯಕ್ಕೆ ಸಿಗುವಂಥ ಬೇರೆ ಬೇರೆ ಸವಲತ್ತುಗಳಾಗಿರ್ಬೋದು, ಬಸ್ಸಲ್ಲಿ ಫ್ರೀ ಆಗಿರ್ಬೋದು, ಆ ಟ್ರಾನ್ಸ್ಜೆಂಡರ್ ID ಕಾರ್ಡ್ ತೋರಿಸಿದ್ರೆ ಫ್ರೀಯಾಗಿ ಕರ್ಕೊಂಡು ಹೋಗ್ತಾರೆ. ಮತ್ತು ಗೃಹಲಕ್ಷ್ಮಿ ಅಂದು ಫ್ರೀಯಾಗಿ, ಮತ್ತು ಪಿಂಚಣಿ ಎಲ್ಲ ಸಿಗುತ್ತೆ. ಇದನ್ನೆಲ್ಲ ಈ ವ್ಯಕ್ತಿ ಗಂಡಸಾದವನಿಗೆ ನಾವು ಕ್ಯಾನ್ಸಲ್ ಮಾಡಬೇಕಾಗುತ್ತೆ. ಯಾಕಂದರೆ ಪ್ರತಿಯೊಂದು ಅವನು ಲಿಂಗನ್ನ ನಾವು ಗುರುತಿಸೋಕ್ಕಾಗಲ್ಲ. ಈಗ ಅವನು ಯಾವುದೇ ಲಿಂಗ ಆಗಲಿ, ಹುಡುಗನೇ ಆಗಿರಲಿ, ಮಂಗಳಮುಖಿ ಆಗಿರಲಿ, ಹೆಣ್ಣೆ ಆಗಿರಲಿ, ನಾವೆಲ್ಲ ಕೇಳಲಿಕ್ಕಾಗಲ್ಲ. ಯಾಕೆ ನೀನು ಹೆಣ್ಣಾದಿ, ಯಾಕೆ ನೀನು ಗಂಡಾದಿ, ಯಾಕೆ ನೀನು ಟ್ರಾನ್ಸ್ಜೆಂಡರ್ ಆದಿ ಅಂತ ನಾವು ಪ್ರಶ್ನೆ ಮಾಡುವಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಆ ಥರ ಮಾಡಿರುವಂಥ ವ್ಯಕ್ತಿ ನಾನು ಏನು ಮಾಡ್ತೀನಿ ಅಂದರೆ ಕಂಕನಹಳ್ಳಿ ಸ್ಟೇಷನಲ್ಲಿ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ, ರಿಜಿಸ್ಟರ್ ಮಾಡ್ತೀನಿ. ಏನಂತಂದರೆ ಇದು ಈ ಥರ ಆಗ್ತಾ ಇದೆ, ಟ್ರಾನ್ಸ್ಜೆಂಡರ್ ಕಾರ್ಡು ಮಾಡಿಸ್ಕೊಂಡು ಹೋಗಿದ್ದಾನೆ, ಇದೆಲ್ಲ ವಾಪಸ್ ಸಬ್ಮಿಟ್ ಮಾಡಬೇಕು. ಯಾಕಂತಂದರೆ ನಮಗೆ ಇರುವಂಥ ಮೂಲಭೂತ ಸೌಕರ್ಯಗಳು ಈ ವ್ಯಕ್ತಿಗಳಿಗೆ ಸಿಗಬಾರ್ದು ಅಂತಂತೇಳಿ ನಾನು ಹೋಗಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದಾಗ 10ನೇ ತಾರೀಕಿಗೆ ಅವನು ಹೋಗಿ ಏನು ಹೇಳ್ತಾನಂತಂದರೆ ಮತ್ತೆ ಮೀಡಿಯಾದವ್ರ ಮುಂದೆ ಹೋಗಿ ಸುಳ್ಳು ನ್ಯೂಸ್ಗಳೆಲ್ಲ ಸ್ಟಾರ್ಟ್ ಮಾಡಿದ ಮೇಲೆ ನನಗೆ ಗೊತ್ತಾಗುತ್ತೆ, ಈ ಥರ ಎಲ್ಲ ಮಾಡಿದ್ದೇನಲ್ಲ ಯಾಕೆ ಅಂತಂದಾಗ ನಾನು ಇನ್ನು ಎನ್ಕ್ವೈರಿಗೆ ಆ ವ್ಯಕ್ತಿನ ಮೇಲೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತಂದ ಮೇಲೆ ಆ ವ್ಯಕ್ತಿ ಬಂದು ಇಲ್ಲಿ ಅಟೆಂಡ್ ಆಗ್ಬೋದಾಗಿತ್ತು, ಅಟೆಂಡ್ ಆಗಲೇ ಇಲ್ಲ. ಪೊಲೀಸವ್ರ ಹತ್ರ ಫೋನ್ ಮಾಡಿದಾಗಲ್ಲ, ಇವತ್ತು ಬರ್ತಾ ಇದ್ದೀನಿ, ನಾಳೆ ಬರ್ತಿದ್ದೀನಿ, ಇವತ್ತು ಬರ್ತಿದ್ದೀನಿ, ನಾಳೆ ಬರ್ತಿದ್ದೀನಿ ಅಂತ ಹೇಳಿ ಇದೇ ಥರನೇ ಆಟ ಆಡಿಸ್ತಾ ಇದ್ದ. ಅವನು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ ಮೇಲೆ ನಾವೆಲ್ಲ ಹೋಗಿ ರಾಜೇಶ್ವರಿಗೆ ಎಲ್ಲ ಕೇಳಿದ್ವಿ, ಮೇಡಮ್ ಈ ಥರ ಆಗಿದೆ, ನಾವೆಲ್ಲ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಎಲ್ಲ ಪ್ರತಿಯೊಂದು ಸಬ್ಮಿಟ್ ಮಾಡಿದ್ವಿ ಅಷ್ಟೂ. ಈ ವ್ಯಕ್ತಿ ಹೇಳ್ತಿರೋದು ಸುಳ್ಳು, ಇವನಿಂದ ಯಾರೋ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತಲೂ ನಾನು ಹೇಳಿದೆ. ಯಾಕಂದರೆ ಷಡ್ಯಂತ್ರ ಮಾಡುವಂಥ ಹಿಂದ್ಗಡೆ ಇರೋಂಥ ವ್ಯಕ್ತಿಗಳು ಹೊರಗಡೆ ತರಲೇಬೇಕು. ಇವನಿಂದ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಪ್ರತಿಯೊಂದರಾಗಿರ್ಬೋದು ತುಂಬ ಎಷ್ಟು ಹೋಗಿದೆ ಅಂತಂತಂದರೆ ಈಗ ಜನರಿಗೆ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಗೊತ್ತೇ ಆಗ್ತಿಲ್ಲ. ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ನಾನು ಇವತ್ತು ಸಬ್ಮಿಟ್ ಮಾಡೋಕ್ಕೆ ಮೀಡಿಯಾ ಮಿತ್ರರ ಹತ್ರ ನಾನು ಇವತ್ತು ಸಬ್ಮಿಟ್ ಮಾಡಲಿಕ್ಕೆ ಬಂದಿದ್ದೀನಿ. ಯಾಕಂತಂದರೆ ಈ ಥರ ವ್ಯಕ್ತಿಗಳ್ನ ಹೊರಗಡೆ ತರಬೇಕು. ಹೊರಗಡೆ ತಂದ್ರಪ್ಪ ಅಂದರೆ ಇನ್ನೊಂದು ಸಲ ಇವತ್ತು ನನಗೆ ಮಾಡ್ತಾನೆ, ನಾಳೆ ಇನ್ನೊಬ್ಬರಿಗೆ